ಮಾನ್ಯ ಶಾಸಕರಲ್ಲಿ ವಿನಂತಿ, ನೀರಿನ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಎಲ್ಲ ಬಂದು ಕೇಳ್ಕೊಂತ ಇದೀವಿ. BWSSBಗೆ ದುಡ್ಡನ್ನು ಕಟ್ಟಿದ್ದೀವಿ, ಇದುವರೆಗೂ RR ನಂಬರ್ ಬಂದಿಲ್ಲ ಸರ್. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಿ, ಆದರೂ ನಮ್ಮ ಕೆಲಸ ಇನ್ನೂ ಆಗಿಲ್ಲ. ಇದುವರೆಗೂ ಯಾವ ಅಧಿಕಾರಿಗಳು ಕೂಡ ನಮ್ಗೆ ಕಿವಿ ಕೊಟ್ಟು ಕೂಡ ಕೇಳಿಲ್ಲ ಸರ್. ಅವ್ರಿಗೆ ಹೋದಾಗ ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇದುವರೆಗೂ ಕಂಪ್ಲೇಂಟ್ ಕೊಟ್ಕೊಂಡು 2 ದಿನ ಆದ್ರೂ ಯಾರು ಬಂದಿಲ್ಲ ಸರ್. ನಮ್ಮ ಮಗು ನೋಡಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥ ಸರ್. ಒಬ್ಬ ಅಧಿಕಾರಿಗಳು ಕೂಡ ನೀವು ಏನು ಹೇಳಿದ್ರೆ ಅದೆಲ್ಲ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ದೊಡ್ಡಬಿದರಕಲ್ಲು ವಾರ್ಡ್ನಲ್ಲಿ ಬೃಹತ್ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡ್ನಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀಯುತ ST ಸೋಮಶೇಖರ್ ಗೌಡ್ರವರ ನೇತೃತ್ವದಲ್ಲಿ ಬೃಹತ್ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ವಾರ್ಡ್ನ ಸಾರ್ವಜನಿಕರ ಸಮಸ್ಯೆಗಳು, ಕುಂದುಕೊರತೆಗಳು ಹಾಗೂ ಅಗತ್ಯಗಳನ್ನು ನೇರವಾಗಿ ಆಲಿಸಿದರು. ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅವುಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವಂತೆ ಮನವಿ ಮಾಡಿದರು. ದಯಮಾಡಿ ನಮ್ಮ ರಂಗಭೂಮಿಯ ಬಡಾವಣೆಯಲ್ಲಿ ಒಂದು ಚರಂಡಿಗಳು, ಒಂದು ಡಾಂಬರೀಕರಣ, ರೋಡಿನ ವ್ಯವಸ್ಥೆ ಯಾವುದೂ ಸರಿಯಾಗಿಲ್ಲ. ದಯಮಾಡಿ ಶಾಸಕರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ. ದಯಮಾಡಿ ನಮ್ಮ ಬಡಾವಣೆಯ ನಿವಾಸಿಗಳಿಗೆ ಸೌಲಭ್ಯವನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. 120 ಅಡಿ ಐತೆ ಸರ್. ಇದುವರೆಗೂ ಯಾರಿಗೂ ಅದು ಕಟ್ಟು ಬಿದ್ದಿಲ್ಲ. ಒಂದು ಎರಡನೇದು ಮೋರಿಗಳು ಆಗಿಲ್ಲ ಆ 120 ಅಡಿ ರೋಡ್ಗೆ. ಅದೇ ರೀತಿ ಸರ್ ನೀರು ನಮ್ಗೆ ಸರ್ ನಾನು ಬಂದು ಈ ವಾರ್ಡ್ಗೆ 3 ವರ್ಷ ಆಯ್ತು ಸರ್. 3 ವರ್ಷದಿಂದಲೂ ಕೂಡ ನಾವು ಟ್ಯಾಕ್ಸ್ ನ ಅನುಭವಿಸಿದೀವಿ ಸರ್. ಇದುವರೆಗೂ ಯಾವ ಅಧಿಕಾರಿಗಳು ಕೂಡ ನಮ್ಗೆ ಕಿವಿ ಕೊಟ್ಟು ಕೂಡ ಕೇಳಿಲ್ಲ ಸರ್. BWSSBಗೆ ಹಲವಾರು ಬಾರಿ ಸುತ್ತಿದೀವಿ, ನಮ್ದು ಯಾರು ಕೇಳ್ತಾನೂ ಇಲ್ಲ, RR ನಂಬರ್ ಕೊಡ್ತಾ ಇಲ್ಲ, ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಸಿದ್ಧಗಂಗಾ ಬಡಾವಣೆ ಎರಡು ಕಡೆನೂ ಸಹ ರಾಜಕಾಲುವೆ ಇದೆ. ಆ ರಾಜಕಾಲುವೆಗಳಿಗೆ ಯಾವುದೇ ಗೋಡೆ ಇಲ್ಲ, ಗಬ್ಬು ವಾಸನೆ ಬರ್ತಾ ಇದೆ, ಸೊಳ್ಳೆ ಇದೆ, ಮತ್ತೆ ಮೋರಿ ದೊಡ್ಡಬಿದರಕಲ್ಲಿಂದ ಮೇಲಿಂದ ಬರ್ತದೆ ಮೋರಿ, ಅದೆಲ್ಲ ನಮ್ಮ ಬಡಾವಣೆ ಒಳಗೆ ಬರ್ತದೆ. ಆ ಮೋರಿ ಕ್ಲೀನ್ ಆಗಿಲ್ಲ. ಕಾವೇರಿದು ಪೈಪ್ ಎಲ್ಲ ಲೀಕ್ ಆಗಿ ನೀರು ವೇಸ್ಟೇಜ್ ಆಗ್ತಿದೆ, ಅದು ಪೈಪ್ ಎಲ್ಲ ಸರಿ ಮಾಡಿಸ್ಬೇಕು. ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಏನೂ ಕಂಪ್ಲೀಟ್ ಆಗ್ತಿಲ್ಲ, ತುಂಬಾ ಡಿಲೇ ಆಗ್ತಿದೆ, ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಡ್ಬೇಕು. ಸುಮಾರು ಕನಿಷ್ಠ ಪಕ್ಷ ಅಂದ್ರೆ ನನ್ಗೆ ಗೊತ್ತಿರೋ ಒಂದು 500 ಸಲ ಇದ್ರ ಬಗ್ಗೆ ಕಾಲ್ ಮಾಡಿದ್ದೀನಿ, ಎಲ್ಲ ಸ್ಥಳೀಯ ನಾಯಕರಿಗೆ, ನಿಮಗೂ ಕಾಲ್ ಮಾಡಿದ್ದೀನಿ. ಇದು 10ನೇ ಅಪ್ಲಿಕೇಶನ್ ನಾನು ಕೊಡ್ತಾ ಇರೋದು. ಸೊ ದಯವಿಟ್ಟು ಬರೀ ಆಶ್ವಾಸನೆಗಳಾಗ್ತಿದೆ. ನೀವು ಯಾವುದೇ 112ಗೆ ಕಾಲ್ ಮಾಡದ ಮ್ಯಾಕ್ಸಿಮಮ್ 6 ಮಿನಿಟ್ಸ್. ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ 1 ನಿಮಿಷ ಲೇಟ್ ಆಗುತ್ತೆ. 6 to 7 ಮಿನಿಟ್ಸ್ ಅಲ್ಲಿ ನೀವು 112 ಕಾಲ್ ಮಾಡಿದ್ರೆ. ದೊಡ್ಡಬಿದರಕಲ್ಲು ವಾರ್ಡ್ನ GBA ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಸಾದ್ ಕುಮಾರ್ ಅವರ ಸಹಯೋಗದಲ್ಲಿ ಪೋರ್ಟಿಸ್ ಹಾಸ್ಪಿಟಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಪುಷ್ಯ ಐ ಕ್ಲಿನಿಕ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ಕನ್ನಡಕ ವಿತರಿಸಿದರು. ಮತ್ತು ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತ ನಿಧಿ ವತಿಯಿಂದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಮತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಪರಿಹಾರ ಒದಗಿಸುವುದಾಗಿ ತಿಳಿಸಿದರು. ಜನರ ಒಳಿತಿಗಾಗಿ ಹಾಗೂ ವಾರ್ಡ್ನ ಸಮಗ್ರ ಅಭಿವೃದ್ಧಿಗಾಗಿ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಸಂಕಲ್ಪವನ್ನು ಕಾರ್ಯಕ್ರಮದ ಆಯೋಜಕರು ವ್ಯಕ್ತಪಡಿಸಿದರು. ಪ್ರತಿಯೊಂದು ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಏನು ಜನಗಳ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಹೇಳಲಿಕ್ಕೆ ಬಂದಿರುವ ನನ್ನ ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಿಮಗೆ ಅನಂತ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ST ಸೋಮಶೇಖರ್ ಗೌಡರು ಜನಗಳ ಸಮಸ್ಯೆಯನ್ನ ನಿಕಟವಾಗಿ ಅವರೇ ಖುದ್ದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ದೊಡ್ಡಬಿದರಕಲ್ಲು ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ.
ಯಾವ ಯುಟಿಟಿ ಮತ್ತೆ ಕಾವೇರಿ ಕಂಪ್ಲೀಟ್ ಆಗಿದೆ, ಮೇಜರ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡಿದ್ದೇವೆ. ಮೇಜರ್ ರೋಡ್ ಆದ್ಮೇಲೆ ಕ್ರಾಸ್ ರೋಡ್ಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡಿದ್ದೇವೆ. ಇದು ದೊಡ್ಡ ಏರಿಯಾ, ಸುಮಾರು 6.5 ಲಕ್ಷ ಪಾಪ್ಯುಲೇಷನ್ ವೋಟರ್ಸ್ ಇರ್ತಕ್ಕಂಥ ಏರಿಯಾ. ಈ ದೊಡ್ಡಬಿದರಕಲ್ ಒಂದೇ 1,15,000 ವೋಟರ್ಸ್ ಇರ್ತಕ್ಕಂಥ ಒಂದು ಏರಿಯಾ. ಕಂಪ್ಲೀಟ್ ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಇದು ದೊಡ್ಡಬಿದರಕಲ್. ಅದನ್ನೆಲ್ಲ ಒಂದು ಲೆವೆಲ್ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ. ಕೆಲವರು ಇತ್ತೀಚೆಗೆ ಬಂದಂತವ್ರಿಗೆ ಗೊತ್ತಿರಲ್ಲ, ನಾವೇನ್ ಮಾಡಿದ್ದೇವೆ. 10 ವರ್ಷದ ಹಿಂದೆ ದೊಡ್ಡಬಿದರಕಲ್ ವಾರ್ಡ್ ಹೆಂಗಿತ್ತು, ಇವಾಗ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಂತವರಿಗೆ ಮಾಹಿತಿ ಇರಲಿಲ್ಲ. ಇನ್ನು ಎಲ್ಲೆಲ್ಲಿ ರಾಜಕಾಲುವೆಗಳು ಪ್ರಾಬ್ಲಮ್ಸ್ ಇದೆ, ಅದನ್ನ ಇವಾಗ ಸರ್ಕಾರ 232 ಕೋಟಿ ಕೊಟ್ಟಿದ್ದಾರೆ. ಆ 232 ಕೋಟಿಲಿ ಈಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 2-3 ತಿಂಗಳಿನಲ್ಲಿ ಅದೆಲ್ಲ ಕೂಡ ಒಂದು ಲೆವೆಲ್ಗೆ ಬರ್ತದೆ. ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪರಮೇಶ್ ಅವರು ಇದ್ದಾರೆ. ಅವರು ಕಾರ್ಪೊರೇಷನ್ಗೆ ನಮ್ಮ ಗ್ರೇಟರ್ ಬೆಂಗಳೂರಿಗೂ ಅವರೇ ಇದ್ದಾರೆ, ರಾಜಕಾಲುವೆಗೂ ಕೂಡ ಅವರೇ ಇದ್ದಾರೆ. ಹಿಂದೆ ಏನ್ ಪರಿಸ್ಥಿತಿ ಇತ್ತು, ಭವಾನಿ ನಗರಕ್ಕೆ ನಾನು ಬಂದಂತ ಸಮಯದಲ್ಲಿ ಎಷ್ಟೇ ಮಳೆ ಹೋದ್ರು ಈಗ ಭವಾನಿ ನಗರ ಆ ಮಟ್ಟದಲ್ಲಿ ಇಲ್ಲ. UGD ಎಲ್ಲ ಪಿಟ್ಗುಂಡಿ ಹೊಡೆದು ಪ್ರಾಬ್ಲಮ್ಸ್ ಇತ್ತು. ಈಗ ಪಿಟ್ಗುಂಡಿ ನನ್ನ ಪ್ರಕಾರ ಇಲ್ಲ. ಕಾವೇರಿ ನೀರನ್ನ ಯಾಕೆ ತಗೊಳ್ಳೋದಿಲ್ಲ ಅಂತಂದ್ರೆ, ಕಾವೇರಿ ನೀರನ್ನ ದುಡ್ಡು ಕಟ್ಟಬೇಕಾಗ್ತದೆ ಅಂತ ಹೇಳಿ ಎಲ್ಲೆಲ್ಲಿ ಬೋರ್ನ ವ್ಯವಸ್ಥೆ ಇದೆ ಅಷ್ಟು ಬೋರ್ನ ಕೂಡ ಈ ಕ್ಷೇತ್ರದಲ್ಲಿ ಈ ವಾರ್ಡ್ ಹಾಕಿದ್ದೇವೆ. ಕಸ ತೆಗಿತಕ್ಕಂಥದಕ್ಕೆ 2 ಡಿವಿಷನ್ ಮಾಡಿ ನಮ್ಮ ಯಶವಂತಪುರ ಕ್ಷೇತ್ರವನ್ನ ಟೆಂಡರ್ ಮಾಡಿದ್ದಾರೆ. ಕೆಲವರು ಕೋರ್ಟ್ ಹೋದ್ರಿಂದ ಅದು ಕಮ್ಮಿ ಆಗಿದೆ. ಕಳೆದ 3-4 ದಿನ ಕೃಷ್ಣ ಬೈರೇಗೌಡ ಕುಂತು ಅದನ್ನ ಸಾಲ್ವ್ ಮಾಡಿ ಇನ್ನೊಂದು ವಾರ 10 ದಿವಸದಲ್ಲಿ ಅದನ್ನ ಸೆಟ್ರೇಟ್ ಆದ್ರೆ ಎಲ್ಲ ನಮ್ಮ ಕ್ಷೇತ್ರ ಪ್ರತಿ ದಿವಸ ಕಸ ತೆಗಿತಕ್ಕಂಥದಕ್ಕೆ ಕೂಡ ಚಾಲು ಆಗ್ತದೆ. ಮಹಿಳೆಯರಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡುದು. ಯಾವ ಮಹಿಳೆಯರಿಗೂ ನೀನು ಕಂಪಲ್ಸರಿ ಬಂದು ಇಲ್ಲಿ ರಂಗೋಲಿ ಬಿಡ್ಬೇಕು ಅಂತಕ್ಕಂಥದ್ದನ್ನ ಯಾರಿಗೂ ಫೋರ್ಸ್ ಮಾಡಲಿಲ್ಲ. ಎಂಟೈರ್ ಕಾನ್ಸ್ಟಿಟ್ಯೂಯೆನ್ಸಿಲಿ ಎಷ್ಟು ಜನ ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗೆ? 82,000 ಮಹಿಳೆಯರು ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಇದೇ ನಿಮ್ಮ ದೊಡ್ಡಬಿದರಕಲ್ ವಾರ್ಡ್ ನಲ್ಲಿ 9,500 ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರಿಗೆ SSLC PUC 90% ಮೇಲ್ಪಟ್ಟು ಯಾರು ತಗೊಂಡಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ. 2,200 ವಿದ್ಯಾರ್ಥಿನಿಯರು 90% ಮೇಲೆ ಆ ಸ್ಕಾಲರ್ಶಿಪ್ ನಮ್ಮಲ್ಲಿ ತೆಗೆದುಕೊಂಡಿದ್ದಾರೆ, ಪ್ರತಿಭಾ ಪುರಸ್ಕಾರನ. ನಾವ್ಯಾರು ಫೋರ್ಸ್ ಮಾಡೋದಿಲ್ಲ. ಬರೀ ಡೆವಲಪ್ಮೆಂಟ್ ಅಂತಲ್ಲ, ಈ ಡೆವಲಪ್ಮೆಂಟ್ ಹೊರತುಪಡಿಸಿ ಇನ್ನಿತರ ಜನರಿಗೆ ಏನ್ ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ತಾವೆಲ್ಲ ಕೂಡ ಇಷ್ಟೊತ್ತು ಕುಳಿತು ತಾವೇನೇನು ಸಲಹೆ ಕೊಟ್ಟಿದ್ದೀರಿ ಅದನ್ನ ಒಂದೊಂದು ಕೂಡ ಚಾಚು ತಪ್ಪದೆ ಅದನ್ನ ಫಾಲೋ ಅಪ್ ಮಾಡಿ ನಿಮ್ ಏರಿಯಾಕ್ಕೆ ಖುದ್ದು ನಾನು ಬಂದು ಈ ಕಾರ್ಯಕ್ರಮವನ್ನ ನಿಮ್ಗೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದೊಡ್ಡಬಿದರಕಲ್ಲು ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಖಿತ್ ಗೌಡ್ರು, ಕಾಂಗ್ರೆಸ್ ಮುಖಂಡರಾದ ವಿ ನಾಗರಾಜ್, ಟ್ರಾವೆಲ್ಸ್ ಮಂಜಣ್ಣ, ಪ್ರಕಾಶ್ ಟಿ, ಶ್ರೀನಿವಾಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ದೇವರಾಜ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.